ಶಾಸಕರ ನೇತೃತ್ವದಲ್ಲಿ ನಾವೇನಪ್ಪ ಅಂತಂದ್ರೆ ಹುಮನಾಬಾದ್ ಪುರಸಭೆ ಭಾರತೀಯ ಜನತಾ ಪಕ್ಷದ ಅಧಿಕಾರ ಹಿಡ್ಕೋತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಮಾನ್ಯ MLC ಸಾಹೇಬರು ನಮ್ಮ ಶಾಸಕರಿಗೆ ಮುಖಭಂಗ ಆಗಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮುಖಭಂಗ ಆಗಿಲ್ಲ. ಮುಖಭಂಗ ಯಾವುದಕ್ಕೆ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಯಲ್ಲಿ ಮುಖಭಂಗ ಅದು ಇದು ಆಗುತ್ತದೆ. ಯಾವುದೇ ಚುನಾವಣೆಯಲ್ಲಿ ನಾವು ಹುಮನಾಬಾದ್ ಮತಕ್ಷೇತ್ರ ಇಲ್ಲಿನ ಜನರು BJP ಪರಹಾರ, BJP ನಿಲುವಿಗೆ ನಿಂದಿರ್ತಾರಕ್ಕಂಥ ಮಾತು. Sangam Electronics and Home Appliances. All types of home appliances are available at Sri Veerabhadra Complex opposite DCC Bank, Main Road, Humnabad. JK ಕನ್ನಡ ನ್ಯೂಸ್ಗೆ ಸುಸ್ವಾಗತವನ್ನು ಕೋರುತ್ತಾ, ನಿನ್ನೆ ನಡೆದ ಪುರಸಭೆ ಚುನಾವಣೆಯ ಫಲಿತಾಂಶ, ಹುಮನಾಬಾದ್ ಪುರಸಭೆಯ 4 ವಾರ್ಡ್ನಲ್ಲಿ ನಡೆದ ಚುನಾವಣೆಯ ಫಲಿತಾಂಶ ನಿನ್ನೆ ಹೊರಬಿದ್ದು, ನಿನ್ನೆ ಕಾಂಗ್ರೆಸ್ಸಿಗೆ 4 ನಂಬರ್ ವಾರ್ಡ್ನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅದಾದ ನಂತರ ಭಾರತೀಯ ಜನತಾ ಪಕ್ಷದ 238 ಓಟು ಮತಗಳನ್ನು ಅಲ್ಲಿ ಜನ ನಮ್ಮ ಕಡೆ ಹಾಕಿದ್ದಾರೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಹುಮನಾಬಾದ್ ಮಂಡಲ ವತಿಯಿಂದ ಸುಸ್ವಾಗತವನ್ನು ಕೋರುತ್ತಾ, ಯಾಕಂತಂದ್ರೆ 4 ನಂಬರ್ ವಾರ್ಡ್ನಲ್ಲಿ ಸುಮಾರು 1500 ವೋಟರ್ಸ್ ಇದ್ದಾರೆ. 1500 ವೋಟರ್ಸಲ್ಲಿ ಏನಪ್ಪ ಅಂತಂದ್ರೆ 900 ಚಿಲ್ಲರೆ ಮುಸ್ಲಿಮ್ ಇದ್ದಾರೆ, ಇನ್ನಿತರ 500 ಚಿಲ್ಲರೆ ಹಿಂದೂ ವೋಟರ್ಸ್ ಇದ್ದಾರೆ. ಹಿಂದಿನ ಚುನಾವಣೆ ನಾವು ಗಮನಿಸಿದಾಗ ಅಲ್ಲಿ ನಾವು 60 ಓಟು 70 ಓಟು ನಾವು ಅಲ್ಲಿ ತೆಗೆದುಕೊಂಡಿದ್ದೆವು. ಅದರ ಸಲುವಾಗಿ ಮುಂದೆ ಇವತ್ತಿನ ನಾವು ಫಲಿತಾಂಶ ನೋಡಿದಾಗ 238 ಮತಗಳನ್ನು ಬಿದ್ದಿದ್ದಾವೆ. ಅದು ನಮ್ಮ ಮತ ಹೆಚ್ಚಿಗೆ ಆಗಿದೆ. ಭಾರತೀಯ ಜನತಾ ಪಕ್ಷದ ಜನ ಬಯಸ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಜನರ ತೀರ್ಪಿಗೆ ಯಾರೇ ಇರಲಿ, ಜನರ ತೀರ್ಪು ಅಂತಿಮ ತೀರ್ಪು. ಆ ತೀರ್ಪಿಗೆ ನಾವು ತಲೆಬಾಗಬೇಕಾಗ್ತದೆ. ಬರ್ತಕ್ಕಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೇನಪ್ಪ ಅಂತಂದ್ರೆ ಹುಮನಾಬಾದ್ ಪುರಸಭೆ ಭಾರತೀಯ ಜನತಾ ಪಕ್ಷದ ಅಧಿಕಾರ ಹಿಡ್ಕೋತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಮಾನ್ಯ MLC ಸಾಹೇಬರು ನಮ್ಮ ಶಾಸಕರಿಗೆ ಮುಖಭಂಗ ಆಗಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮುಖಭಂಗ ಆಗಿಲ್ಲ. ಮುಖಭಂಗ ಯಾವುದಕ್ಕೆ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಯಲ್ಲಿ ಮುಖಭಂಗ ಅದು ಇದು ಆಗುತ್ತದೆ. ಅದರದ್ದು ಒಂದು ಮುನ್ಸಿಪಾಲ್ಟಿ ಒಂದು ವಾರ್ಡಿನ ಚುನಾವಣೆ ಇದ್ದು, ಅದು ತಮ್ಮ ಸರ್ಕಾರಕ್ಕೇನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದು ತಮ್ಮ ಆಮಿಷ ಒಡ್ಡಿ ನಾವು ಸರ್ಕಾರ ಇದೆ, ನಮ್ಮ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳಿ ಜನರಿಗೆ ಮೋಸ ಮಾಡಿ ತಾವೇನಪ್ಪ ಅಂತಂದ್ರೆ ಅಲ್ಲಿನ ಜನ ಆಶೀರ್ವಾದ ಆಗ್ಯದ. ಆ ಆಶೀರ್ವಾದಕ್ಕೆ ನಾವೇನು ವಿರೋಧಿಲ್ಲ. ಆಶೀರ್ವಾದ ಏನಪ್ಪ ಅಂತಂದ್ರೆ ಜನರು ಯಾರೇ ಆಶೀರ್ವಾದ ಮಾಡಲಿ, ಆ ಜನರು ಆಶೀರ್ವಾದಕ್ಕೆ ನಾವು ತಲೆಬಾಗಲೇಬೇಕು. ಅದಕ್ಕೆ ಆ ಜನರಿಗೆ ನಮಗೆ 238 ಏನು ಮತಗಳು ಬಿದ್ದಾವೆ, ಆ ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಮತ್ತು DCC ಬ್ಯಾಂಕಿನ ಬಗ್ಗೆ 2 ಸಲ ನಾವು ಚುನಾವಣೆ ಗೆದ್ದಿದ್ದ ನಂತರ DCC ಬ್ಯಾಂಕು ಯಾವುದೇ ಪಕ್ಷದ ಚುನಾವಣೆ ಇರಲಿಲ್ಲ. ಅದು ರೈತರ ಮತ್ತು ಸಹಕಾರ ಸಂಘದ ಚುನಾವಣೆಯಾಗಿದ್ದು, ಆ ಚುನಾವಣೆಯಲ್ಲಿ ಪಕ್ಷಭರಿತ ಚುನಾವಣೆ ಆಗಿರುತ್ತದೆ. ಹೀಗಾಗಿ ಅದು ನಮ್ಮ ಪಕ್ಷ ಚುನಾವಣೆ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವಾಗ ಶೈಲೇಂದ್ರ ಬೆಲ್ದಾಳೆಯವರು ನಮ್ಮ ಪಕ್ಷದಲ್ಲಿ ಅವ್ರ ತಾಯರು ಒಂದು ಕಡಿದ್ರು. ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಅಲ್ಲಿನ ಮಂಡಲಾಧ್ಯಕ್ಷರು ಏನಪ್ಪ ಅಂತಂದ್ರೆ ಒಂದು ಪೆನಲ್ ನಿಂತರು. ಅದು ಪಕ್ಷಾತೀತ ಇರಲ್ಲ. ಅದು ಪಕ್ಷಾತೀತವಾಗಿ ಚುನಾವಣೆ ಇರ್ತದೆ. ಅದು ಸಹಕಾರ ಸಂಘ ಇರ್ತದೆ, ಸಹಕಾರ ರೈತರದು, ಮತ್ತೇನಪ್ಪ ಅಂತಂದ್ರೆ ಯಾವುದೇ ಪಕ್ಷದ ಚುನಾವಣೆ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಹೀಗಾಗಿ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಲೋಕಸಭೆ ಚುನಾವಣೆ, ಯಾವುದೇ ಚುನಾವಣೆಯಲ್ಲಿ ನಾವು ಹುಮನಾಬಾದ್ ಮತಕ್ಷೇತ್ರ ಇಲ್ಲಿನ ಜನರು BJP ಪರಹಾರ, BJP ನಿಲುವಿಗೆ ನಿಂದಿರ್ತಾರಕ್ಕಂಥ ಮಾತು ಹೇಳಿ ಈ ಮಾತು. TVS ಕಂಪನಿ
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.